ನಮಸ್ಕಾರ. ನನ್ನ ಹೆಸರು ಶ್ರೀದೇವಿ ಉದಾಸಿ ಅಂತ, ರಾಣೆಬೆನ್ನೂರಿಂದ. ಶ್ರೀ ಗವಿಸಿದ್ದೇಶ್ವರ ಸಂಗೀತ ವಿದ್ಯಾಪೀಠ ಸಂಸ್ಥಾನ ಗವಿಮಠ ಕೊಪ್ಪಳ ಅಲ್ಲಿ ಪಂಡಿತ್ ಶ್ರೀ ವೀರೇಶ್ ಹಿಟ್ನಾಳ್ ಅವರ ಹತ್ತಿರ ಸುಮಾರು 18 ವರ್ಷಗಳ ಕಾಲ ಸಂಗೀತ ಅಭ್ಯಾಸವನ್ನು ಮಾಡಿ ಸೀನಿಯರ್ ಗ್ರೇಡ್ನಲ್ಲಿ ತೇರ್ಗಡೆ ಹೊಂದಿದ್ದೇನೆ. ಸುಮಾರು 200ಕ್ಕೂ ಹೆಚ್ಚು ವೇದಿಕೆಗಳ ಮೇಲೆ ನನ್ನ ಗಾಯನವನ್ನು ಪ್ರಸ್ತುತಪಡಿಸಲು ಪ್ರಯತ್ನಿಸಿದ್ದೇನೆ. ಸ್ವರ ಸಂಕೀರ್ತನ ಯೂಟ್ಯೂಬ್ ಚಾನಲ್ ಭಜನಾ ಸೌರಭ ಸೀಸನ್ 3ರಲ್ಲಿ ಭಜನಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಇಲ್ಲಿ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲ ವಯೋಮಿತಿಯವರು ಸಹ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಎಲ್ಲ ಸ್ಪರ್ಧಾರ್ಥಿಗಳು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಶ್ರೀಮತಿ ಸಂಧ್ಯಾ ಅವರು ನನಗೆ ಕರೆ ಮಾಡಿ ಈ ಥರ ಒಂದು ಭಜನಾ ಕಾರ್ಯಕ್ರಮವನ್ನು ನಾವು ಆನ್ಲೈನಲ್ಲಿ ಆಯೋಜಿಸಿದ್ದೀವಿ, ಇದಕ್ಕೆ ತೀರ್ಪು ಕೊಡಬೇಕು ಅಂತ ಕೇಳಿದಾಗ ತುಂಬ ಖುಷಿ ಆಯಿತು. ಈಗಿನ ಕಲಾವಿದರಿಗೆ ಇಂತಹ ಒಂದು ವೇದಿಕೆ ಬೇಕು. ಸಂಧ್ಯಾ ಅವರ ಉತ್ಸಾಹ, ಪ್ರೋತ್ಸಾಹ, ಉತ್ಸುಕತೆ ಎಲ್ಲವೂ ಹೀಗೆ ಇದೇ ಥರ ಮುಂದುವರಿಲಿ. ಈ ಭಜನಾ ಸೀಸನ್ 3 30, 300, 3,000 ಕಂತುಗಳನ್ನು ದಾಟಲಿ ಅಂತ ತುಂಬು ಹೃದಯದಿಂದ ಹಾರೈಸ್ತೀನಿ. ನಾನು ತೀರ್ಪು ಕೊಡುವಾಗ ಗಮನಿಸಿದಂತಹ ಅಂಶಗಳು, ನಿಮಗೆ ಬಂದಂಥ ಲೈಕ್ಸು ಮತ್ತು ವ್ಯೂಸು, ರಾಗ, ತಾಳ, ಪರಿಶುದ್ಧತೆ, ಭಾವ, ಹಾಡಿನ ಧ್ವನಿ, ಆಡಿಯೋ, ಇವೆಲ್ಲವನ್ನು ಒಳಗೊಂಡು ನಿಮಗೆ ಅಂಕಗಳನ್ನು ನೀಡಲಾಗ್ತದೆ. ನನ್ನಲ್ಲಿ ನಿಮಗೆ ಕೆಲವೊಂದು ಸಲಹೆಗಳನ್ನು ಕೊಡೋದಾದರೆ, ನೀವೇನು ಮಾಡ್ತೀರಿ, ತುಂಬ ಜನ ಮೈಕ್ ಹತ್ತಿರ ವಾದ್ಯಗಳನ್ನು ಇಟ್ಕೊಂಡು ಹಾಡುವಂಥದ್ದು, ಅಥವಾ ತುಂಬ ಬೇಸ್ ವಾಯ್ಸ್ ಇರೋರು ಮುಂದ್ಗಡೆನೆ ಬರೋದು, ಮುಂದ್ಗಡೆ ಕೂತ್ಕೊಳ್ಳೋದು, ಮೈಕ್ ಹತ್ತಿರನೇ ಕೂತ್ಕೊಳ್ಳೋದು ಮಾಡಿದಾಗ ಅದು ನಿಮ್ಮ ಒಂದು ಗುಂಪುಗಾರಿಕೆಯ ಗಾಯನ ಅಂತ ಅನಿಸಲ್ಲ. ಎಲ್ಲ ಗುಂಪುಗಾರಿಕೆ ಗಾಯನ ಅಂದರೆ ಎಲ್ಲರ ಏರಿಳಿತಗಳು, ಧ್ವನಿಯ ಏರಿಳಿತಗಳು ಸಮವಾಗಿ ಸಮತಟ್ಟಾಗಿ ಬಂದಾಗ ಮಾತ್ರ ಅದು ಕೇಳುಗನ ಮನಸ್ಸನ್ನು ಮುಟ್ತದೆ. ಸೊ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನೆಕ್ಸ್ಟ್ ಆಡಿಯೋ ಮಾಡುವಾಗ, ವಿಡಿಯೋ ರೆಕಾರ್ಡ್ ಮಾಡುವಾಗ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಸ್ಟಾರ್ಟ್ ಮಾಡಿ. ಈ ಸಜೆಷನ್ ಕೇವಲ ನಿಮಗೆ ಮಾತ್ರ ಅಲ್ಲ, ಈ ತಂಡಗಳಿಗೆ ಮಾತ್ರ ಅಲ್ಲ, ಮುಂಬರುವ ಸೀಸನ್ಗಳಲ್ಲಿ ಭಾಗವಹಿಸುವ ಸ್ಪರ್ಧಾರ್ಥಿಗಳಿಗೆ ಅಥವಾ ಮುಂದೆ ಕೊಡುವ ಭಜನಾ ಕಾರ್ಯಕ್ರಮಗಳಿಗೂ ಸಹ ಅನ್ವಯಿಸ್ತದೆ. ಇವೆಲ್ಲವನ್ನು ಸ್ವಲ್ಪ ಗಮನದಲ್ಲಿಟ್ಕೊಂಡ್ರೆ ಒಳ್ಳೆಯದು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಮುಖ್ಯ ತೀರ್ಪುಗಾರರಾಗಿ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಯಾರೂ ಇಲ್ಲಿ ಬೇಸರ ಪಟ್ಕೊಳ್ಳೋದು ಬೇಡ. ಈ ಒಂದು ಸಣ್ಣ ಪುಟ್ಟ ತಪ್ಪುಗಳ ಕರೆಕ್ಷನ್ ಮಾಡಿಕೊಂಡ್ರೆ ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಹೇಳ್ತಾರಲ್ವಾ, ಅದೇ ಥರ ನಿಮಗೆ ಮುಂದಿನ ವೇದಿಕೆಯಲ್ಲಿ ಅನುಕೂಲ ಆಗುತ್ತೆ. ಎನಿವೆ, ಆಲ್ ದ ಬೆಸ್ಟ್.